ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ವೈಯಾಘ್ರಪಾದಗೋತ್ರಾಯ ಸಾಂಕೃತ್ಯಪ್ರವರಾಯ ಚ ಅಪುತ್ರಾಯ ದದಾಮ್ಯರ್ಘ್ಯಂ ನಮೋ ಭೀಷ್ಮಾಯ ವರ್ಮಣೆ. ಶ್ರೀ ಗುರುಭ್ಯೋ ನಮಃ. ಸರ್ವೇಭ್ಯೋಪಿ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಭೀಷ್ಮಾಷ್ಟಮಿ ಪರ್ವನಿಮಿತ್ತಕಾಃ ಶುಭಾಶಯಾಃ ನಮಸ್ಕಾರಾಶ್ಚ ಭಾಗವತ ಪ್ರವೇಶಾತ್ ಪೂರ್ವಮೇವ ವ್ಯಾಹ್ರಿಯಂತೆ. ಭೀಷ್ಮಸ್ಥು ಭಾರತೆ ಭಾಗವತೆ ಚ ವರ್ಣಿತರೀತ್ಯ ಉತ್ತರಾಯಣೆ ಕಾಲೇ ಸ್ವಾಂ ತನುಂ ಜಹೌ. ತಸ್ಯ ಚ ಶರೀರ ತ್ಯಾಗಕಾಲೇ ಸ್ವಯಂ ಭಗವಾನ್ ಗೋವಿಂದಃ ತತ್ರ ತಸ್ಥೌ. ಮರಣಾತ್ ಪೂರ್ವಂ ಚ ಗೋವಿಂದ ಏವ ಭೀಷ್ಮಂ ಆವಿಶ್ಯ ತಸ್ಯ ಗಾಂ ಸಂಪ್ರೇರ್ಯ ತಂ ಪೌತ್ರಾನ್ ಪಾಂಡವಾನ್ ರಾಜಧರ್ಮಂ ಆಪದ್ಧರ್ಮಂ ಮೋಕ್ಷಧರ್ಮಂ ಚ ಉಪದೇಶಯಾಮಾಸ. ಏವಂ ಚ ಅಯಂ ಭೀಷ್ಮಃ ತಸ್ಯೈವ ಕೃಷ್ಣಸ್ಯ ಸನ್ನಿಧೌ ಸ್ಥಿತ್ವಾ ತಂ ಚ ವಿವಿಧೈಃ ಶ್ಲೋಕೈಃ ಸ್ತುತ್ವಾ ಪ್ರಯಾಣಕಾಲೇ ಮರಣಕಾಲೇ ತಂ ಸ್ತೋತುಂ ಅಸಮರ್ಥಃ ಸನ್ ಶರೀರಂ ಪರಿತ್ಯಾಜ. ಯದಿ ಶರೀರ ಪರಿತ್ಯಾಗ ಕಾಲೇಪಿ ಸಹ ಭಗವಂತಮೇವ ಕೃಷ್ಣಂ ಸ್ತೋತುಂ ಪ್ರಾಭವಿಷ್ಯತ್ ತರ್ಹಿ ಮುಕ್ತಿಮೇವ ಸಹ ಪ್ರಾಪ್ಸ್ಯತ್. ತಥಾಪಿ ಮಾಯಾವಿ ಅಯಂ ಭಗವಾನ್ ವಿಷ್ಣುಃ ಭೀಷ್ಮಸ್ಯ ತತ್ಸದೃಶಾಣಾಂ ಅನ್ಯೇಷಾಂ ಚ ಭಗವತ್ಸ್ತೋತ್ರಪರಾಣಾಂ ಮನಃ ಬಾಹ್ಯಂ ಕರಿಷ್ಯತಿ. ಅತಯೇವ ತೇ ಭಗವಂತಂ ನಿರಂತರಂ ಸ್ತೋತುಂ ಅಸಮರ್ಥಾಃ ಭೂತ್ವಾ ಮುಕ್ತಿಂ ಅಪ್ರಾಪ್ಯೈವ ಪುನಃ ಅನೇಕಾನಿ ಜನ್ಮಾನಿ ಪ್ರಾಪ್ಯ ಪುನರಪಿ ಸ್ವೀಯಾನಿ ಸಾಧನಾನಿ ಕೃತ್ವಾ ಕಾಲಾಂತರೇವ ಮುಕ್ತಿಂ ಪ್ರಾಪ್ಸ್ಯಂತಿ. ಭೀಷ್ಮಾಷ್ಟಮಿಯ ದಿವಸ ಎಲ್ಲ ಶ್ರೋತೃಗಳಿಗೂ ಕೂಡ ಶುಭಾಶಯಗಳು ಹಾಗೆ ನಮಸ್ಕಾರಗಳು. ರಥಸಪ್ತಮಿ ಇತ್ಯಾದಿ ಕೆಲವು ಬೇರೆ ಬೇರೆ ದಿವಸಗಳ ಕಾಲ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳೋದು ಇತ್ಯಾದಿಗಳು ಕಂಡು ಬಂದಿರ್ತವೆ. ಭೀಷ್ಮಾಷ್ಟಮಿ ದಿವಸ ಇದೇನು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಅಂತ ಒಂದು ವಿಚಿತ್ರವಾಗಿ ಕಾಣಿಸಬಹುದು. ಆದರೆ ನಾವೇನು ಈ ಹಿಂದೆ ಮಹಾಭಾರತ ನೋಡಿದ್ದೀವಿ, ಇದೀಗ ತಾನೇ ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯವನ್ನು ನೋಡಿ ಮುಗಿಸಿದ್ದೀವಿ. ಅಲ್ಲಿ ಎಲ್ಲ ಕಡೆಯೂ ಕೂಡ ಆ ಭೀಷ್ಮ ಹೇಗೆ ಭಗವಂತನನ್ನು ಸ್ತುತಿಸಿದ, ಭೀಷ್ಮನ ಒಳಗಿದ್ದು ಸ್ವಯಂ ಗೋವಿಂದನೇ ಹೇಗೆ ಆತನ ವಾಣಿಯನ್ನು ಪ್ರಚೋದಿಸಿ ಧರ್ಮವನ್ನು ಬೋಧಿಸಿದ ಅನ್ನೋದನ್ನು ನೋಡಿದ್ದೀವಿ. ಅಂಥ ಭೀಷ್ಮನಿಗೆ ಇವತ್ತಿನ ಪ್ರಾತಃ ಕಾಲದಲ್ಲಿ ನಮ್ಮಂಥವರು ಅಧಿಕಾರಸ್ಥರು ತಿಲತರ್ಪಣ ಕೊಟ್ಟಂಥ ದಿವಸ ಇದು. ಅದಕ್ಕಾಗಿಯೇ ವೈಯಾಘ್ರಪಾದ ಗೋತ್ರಾಯ ಸಾಂಕೃತ್ಯ ಪರ್ವರಾಯ ಚ ಅಪುತ್ರಾಯ ದದಾಮ್ಯರ್ಘ್ಯಂ ನಮೋ ಭೀಷ್ಮಾಯ ವರ್ಮಣೆ ಅಂತ ಆ ಅರ್ಘ್ಯ ಕೊಡುವಾಗ ಹೇಳಿದ ಶ್ಲೋಕವನ್ನು ಈಗ ಮತ್ತೆ ಮಂಗಲಾಚರಣೆ ಸಂದರ್ಭದಲ್ಲಿ ಹೇಳಿದೆ.
ವೈಯಾಘ್ರಪಾದ ಅಂತ ಅವನ ಗೋತ್ರ, ಸಾಂಕೃತ್ಯ ಅನ್ನೋದು ಅವನ ಪ್ರವರ. ನಮಗಿಷ್ಟು ಸಂಕ್ಷಿಪ್ತವಾಗಿ ತಿಳಿದು ಬರ್ತದೆ. ಮಹಾಭಾರತದಲ್ಲೂ ಒಂದಿಷ್ಟು ಈ ವಿಷಯಗಳು ಸೂಕ್ಷ್ಮವಾಗಿ ಬಂದಿವೆ. ಅಪುತ್ರ ಅವನಿಗೆ ಮಕ್ಕಳಿರಲಿಲ್ಲ, ಆದರೆ ಸಮಸ್ತ ಪ್ರಪಂಚವೂ ಕೂಡ ಆತನ ಮಕ್ಕಳು ಮೊಮ್ಮಕ್ಕಳಿದ್ದಂತೆಯೇ. ಅದಕ್ಕಾಗಿ ನಮ್ಮಂಥವರಿಗೆ ಯಾರೋ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಜಲತರ್ಪಣ ತಿಲತರ್ಪಣ ಕೊಟ್ಟರೆ ಅವನಿಗೆ ಸಮಸ್ತ ಪ್ರಪಂಚವೇ, ಕ್ಷತ್ರಿಯರು ಬ್ರಾಹ್ಮಣರು ಮೊದಲಾದವರು ಎಲ್ಲರೂ ಕೂಡ ಆತನಿಗೆ ತಿಲತರ್ಪಣ ಕೊಡ್ತಾರೆ. ಅಂಥ ಅವನು ಜಗತ್ತಿಗೆ ಮಾಡಿದ ಉಪಕಾರ ಆ ಮಹಾಭಾರತದ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ರಾಜಧರ್ಮ, ಆಪದ್ಧರ್ಮ ಪರ್ವ, ದಾನಧರ್ಮ ಪರ್ವ, ಮೋಕ್ಷಧರ್ಮ ಪರ್ವ ಮೊದಲಾದವುಗಳನ್ನು ಕೃಷ್ಣನ ಸನ್ನಿಧಾನದಲ್ಲಿ ಭೀಷ್ಮನಿಗೆ, ಪಾಂಡವರಿಗೆ ಹೇಳಿದ್ದು ಅದೇ ಆತನು ಮಾಡಿದಂಥ ದೊಡ್ಡ ಉಪಕಾರ. ಅದಕ್ಕಾಗಿ ಆ ಭೀಷ್ಮನ ಸ್ಮರಣ ಮಾಡ್ಕೊಂಡಿದ್ದೀವಿ. ಮುಂದೆ ಭಾಗವತದ ಆ 1ನೇ ಸ್ಕಂದದ 10ನೇ ಅಧ್ಯಾಯದ ಈ 27ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಅಹೋ ಅಲಂ ಶ್ಲಾಘಿತಮಂ ಯದೋಃಕುಲಂ ತ್ವಹೋ ಅಲಂ ಪುಣ್ಯತಮಂ ಮಧೋರ್ವನಂ ಯದೇಶ ಪುಂಸಾಂ ವೃಷಭಃ ಪ್ರಿಯಶ್ರವಾಹ ಸ್ವಜನ್ಮನ ಚಂಕ್ರಮಣೇನ ಚಾಂಚತಿ ಅಂತ ನಾವೀಗ ನೋಡಬೇಕಾದಂಥ ಶ್ಲೋಕ ಅದು. ಅದಕ್ಕೆ ಏನೇನು ವ್ಯಾಖ್ಯಾನಗಳನ್ನು ಯಾರ್ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹೆಚ್ಚೇನು ವಿವಾದ ಇಲ್ಲದೇ ಇರುವಂಥ ಶ್ಲೋಕ ಅದು. ಆ ಶ್ಲೋಕಕ್ಕೆ ಶ್ರೀಧರರು ಮಾಡುವಂಥ ವ್ಯಾಖ್ಯಾನಗಳನ್ನು ನೋಡೋಣ. ತನ್ನ ಜನ್ಮವನ್ನು ಆತ ಯದುವಿನ ಕುಲದಲ್ಲಿ ಮಾಡಿಕೊಂಡ. ಆ ಕುಲಕ್ಕೆ ಅವನು ಸತ್ಕಾರ ಮಾಡಿದ, ಕುಲಕ್ಕೊಂದು ಗೌರವ ಕೊಟ್ಟ. ಕುಲವು ಶ್ರೇಷ್ಠರಾದಂಥ ರಾಜರ್ಷಿಗಳಿಂದ ತುಂಬಿದ ಕುಲವೇ. ಕೃಷ್ಣನಂಥ ಮಹನೀಯ ಅಲ್ಲಿ ಹುಟ್ಟಿದ್ರಿಂದ ಕುಲಕ್ಕೆ ಮತ್ತಷ್ಟು ಸತ್ಕಾರವೇ ಬಂದಿತು. ಮತ್ತು ತಾನು ಚಂಕ್ರಮಣ ಮಾಡಿದ, ಓಡಾಡಿದ ಆ ವೃಂದಾವನದಲ್ಲಿ. ಮತ್ತು ಮಧೋರ್ವನಂ ಅಂತಿದೆ. ಮೊದಲು ನಂದಗೋಕುಲದಲ್ಲಿ, ಮುಂದೆ ವೃಂದಾವನದಲ್ಲಿ, ಆಮೇಲೆ ಮಧುವಿನ ವನ ಅಂದರೆ ಮಧುರಾನಗರ. ಮಧು ಅನ್ನುವ ರಾಕ್ಷಸ ಅಲ್ಲಿ ಹಿಂದೆ ಇದ್ದ. ಶ್ರೀರಾಮಚಂದ್ರ ತಮ್ಮ ಶತ್ರುಘ್ನನನ್ನು ಅಂತ ನಂಗೆ ನೆನಪು, ಶತ್ರುಘ್ನ ಅಥವಾ ಭರತ, ಅವರಿಬ್ಬರಲ್ಲಿ ಒಬ್ಬರನ್ನು ಕಳಿಸಿ ಆ ಮಧುನಾಮಕ ರಾಕ್ಷಸನನ್ನು ಸಂಹಾರ ಮಾಡಿಸ್ಲಿಕ್ಕೆ ಹೇಳಿ ಅಲ್ಲಿ ಈ ಮಧುರಾನಗರವನ್ನು ಸ್ಥಾಪನೆ ಮಾಡಿದ್ದ. ಅದು ರಾಮಾಯಣದಲ್ಲಿ ಮೊದಲಾದ ಕಡೆ ಬಂದಿದೆ. ಅಂತಹ ಮಧುರಾನಗರಕ್ಕೂ ಕೂಡ ಆತ ಸತ್ಕಾರ ಮಾಡಿದ, ಅದಕ್ಕೊಂದು ಬೆಲೆ ಬರುವಂತೆ ಮಾಡಿದ. ತಾನಲ್ಲಿ ಓಡಾಡಿ ಮಧುರಾಧಿಪತಿ ಅಂತ ಕರೆಸ್ಕೊಂಡ. ಅಂಥ ಒಂದು ನಗರವೂ ಕೂಡ ಪುಣ್ಯತಮ ಅಂತ ಹೀಗೆ ಕೇಳಿ ಬರ್ತದೆ. ಅಹೋ, ಬಹಳ ದೊಡ್ಡ ಸಂಗತಿ ಇದು ಅಂತ ಶ್ರೀಧರರು ಅಂಚತಿ ಅಂದರೆ ಸತ್ಕಾರ ಮಾಡಿದ ಅಂತ ಹೀಗೆ ಅರ್ಥ ಅದಕ್ಕೆ ಹೇಳಿದ್ದಾರೆ. ಅಷ್ಟೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನೇ ಬೇರೆ ಬೇರೆ ಎಲ್ಲ ವ್ಯಾಖ್ಯಾನಕರು ಕೂಡ ಮಾಡಿದ್ದಾರೆ ಅಷ್ಟೇ. ಈ ಭಗವಂತ ಕೃಷ್ಣ ರೂಪದಿಂದ ಯದುಕುಲದಲ್ಲಿ ಹುಟ್ಟಿ ಮಧುರಾನಗರದಲ್ಲಿ ಕೆಲವು ದಿವಸ ಇದ್ದ. ಮುಂದೆ ಆತ ದ್ವಾರಕಾನಗರಕ್ಕೆ ಹೋದ. ಅದರಿಂದ ಅವನು ಮಧುರಾಧಿಪತಿಯೂ ಹೌದು, ದ್ವಾರಕಾಧಿಪತಿಯೂ ಹೌದು. ಆ ಕೃಷ್ಣ ಇಲ್ಲೆಲ್ಲ ವಿಹಾರ ಮಾಡಿದ. ಅಂಥ ಯದುಕುಲದ, ದ್ವಾರಕೆಯ, ಮಧುರೆಯ ಭಾಗ್ಯ ಇದು ಅಂತ ಹೀಗದರ ತಾತ್ಪರ್ಯ. ಅಂಥ ಆ ನಗರಗಳ ಭಾಗ್ಯವನ್ನು ನಮಗೆ ಮನಸ್ಸಿನಿಂದ ತಿಳ್ಕೊಳ್ಳಿಕ್ಕೆ, ವಾಣಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತನ್ನ ಚಂಕ್ರಮಣದಿಂದ ಅಂಚತಿ ಅಂದರೆ ಪ್ರಶಸ್ತಂ ಕರೋತಿ, ಶ್ರೇಷ್ಠವನ್ನಾಗಿ ಮಾಡಿದ. ಆ ಕುಲವನ್ನು ಶ್ರೇಷ್ಠವನ್ನಾಗಿ ಮಾಡಿದ, ಹಾಗೆ ವಂಶವನ್ನು ಕೂಡ ಶ್ರೇಷ್ಠವನ್ನಾಗಿ ಮಾಡಿದ ಅಂತ ಅದರ ತಾತ್ಪರ್ಯ. ಅಂಚತಿ ಅನ್ನೋದಕ್ಕೆ ಏನು ವ್ಯಾಖ್ಯಾನ ಮಾಡಬೇಕು, ಸ್ವಲ್ಪ ಸ್ವಲ್ಪ ಅದೇ ಅರ್ಥ. ಒಟ್ಟಾರೆ ಅದಕ್ಕೆ ಬೆಲೆ ಬರುವಂತೆ ಮಾಡಿದ, ಇದು ಮುಖ್ಯ. ಅದನ್ನು ಅಂಚತಿ ಅಂದರೆ ಪುಣ್ಯತಮವನ್ನಾಗಿ ಮಾಡಿದ ಅಂತ ಕೂಡ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿಗೆ ಆ ಬೇರೆಯವರು ವ್ಯಾಖ್ಯಾನ ಮಾಡಿದ್ದನ್ನು ನೋಡಿದ್ದಾಯಿತು. ಪ್ರಿಯಶ್ರವಾಹ ಯದೇಶ ಪುಂಸಾಂ ವೃಷಭ ಪ್ರಿಯಶ್ರವಾಹ. ಕೆಲವು ಕಡೆ ಪುಂಸಾಂ ಋಷಯ ಅಂತ ಪಾಠ ಇದ್ದರೆ ಋಷಯ ಅನ್ನೋದನ್ನು ಬಿಟ್ಟು ಋಷಭ ಅಂತ ತಿದ್ಕೋಬೇಕು. ಪುರುಷಋಷಭ ಅಂತ ಅದರ ತಾತ್ಪರ್ಯ, ಪುರುಷೋತ್ತಮ ಅಂತ ಅಭಿಪ್ರಾಯ ಆಗ್ತದೆ. ಅವನು ಪ್ರಿಯಶ್ರವಾಹ, ಅವನ ಕೀರ್ತಿ ಎಲ್ಲ ಕಡೆ ಹರಡಿದೆ, ಆದ್ದರಿಂದ ಆತ ಪ್ರಿಯಶ್ರವಾಹ. ಆ ಪ್ರಿಯಶ್ರವಾಹ ಅನ್ನೋದ್ರ ಬಗ್ಗೆ ಕೆಲವು ಕಡೆ ಏನಾದರೂ ಒಂದು ಸ್ವಲ್ಪ
ಬೇರೆ ಪಾಠ ಇದ್ದಂತೆ ಕಾಣಿಸ್ತದೆ. ಶ್ರೇಯಸ್ಪತಿ ಅಂತ ಕೆಲವು ಕಡೆ ಪಾಠ ಇದ್ದಂತೆ ಕಾಣಿಸ್ತದೆ. ಇಲ್ಲಿ ಅದೇನು ದೊಡ್ಡದಲ್ಲ. ಯದುವಿನ ಕುಲವನ್ನು ಮತ್ತು ಮಧುವನವನ್ನು, ಮಧುರೆಯನ್ನು ಆತ ಪುಣ್ಯಶಾಲಿಯನ್ನಾಗಿ ಮಾಡಿದ. ಅತಿಶಯೇನ ಪುಣ್ಯವನ್ನಾಗಿ ಪುಣ್ಯ ಉಳ್ಳದ್ದನ್ನಾಗಿ ಮಾಡಿದ ಅಂತ. ಅತಿಶಯೇನ ಪುಣ್ಯತಮಂ ಅಂತ ಅಲ್ಲಿ ರಾಧಾಕೃಷ್ಣರು ಮೊದಲಾದವರು ಮಾಡಿರುವಂಥ ವ್ಯಾಖ್ಯಾನಗಳಿವೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಮಧುವನಂಚ ಅಲಂ ಅತ್ಯರ್ಥಂ ಅತಿಶಯೇನ ಪುಣ್ಯಂ ಅಂತಷ್ಟೇ ಇದೆ. ಅಲ್ಲಿ ಪುಣ್ಯತಮಂ ಅಂತಿದ್ರೆ ಒಳ್ಳೆಯದು. ಅದೇನೋ ಬಿಟ್ಟು ಹೋದಂತೆ ಕಾಣಿಸ್ತದೆ. ಮೂಲದಲ್ಲಿ ಭಾಗವತದಲ್ಲಿ ಪುಣ್ಯತಮಂ ಅಂತಲೇ ಇದೆ. ಇದು ವಿಜಯಧ್ವಜರ ವ್ಯಾಖ್ಯಾನ ಆಯಿತು. ಯಾದವಾರ್ಯರ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಮೂಲ ರೂಪವನ್ನು ಸ್ತೋತ್ರ ಮಾಡಿ ಆ ಮೂಲ ರೂಪದಿಂದ ಅಭಿನ್ನವಾದ ಕೃಷ್ಣನ ರೂಪವನ್ನು ಆ ಗೋಪಸ್ತ್ರೀಯರು ಸ್ತೋತ್ರ ಮಾಡ್ತಿದ್ದಾರೆ. ಅದು ಆ ಮಧುರೆ ಇವೆಲ್ಲವೂ ಇಷ್ಟು ದೊಡ್ಡ ಪುಣ್ಯವನ್ನು ಮಾಡಿವೆ. ಪ್ರಿಯಶ್ರವಾಹ ಅಂದರೆ ಮನೋಹರ ಕೀರ್ತಿ, ಮನೋಹರವಾದ ಕೀರ್ತಿ ಉಳ್ಳವನು ಭಗವಂತ. ಶ್ರವಸ್ ಅಂದರೆ ಕೀರ್ತಿ. ಅಂಚತಿ ಅಂದರೆ ಪೂಜೆಯತಿ. ಆ ಕುಲಕ್ಕೆ ಒಂದು ಪೂಜೆ ಮಾಡಿದ ಅವನು. ಅಂದರೆ ಕುಲಕ್ಕೆ ಉಳಿದವರು ಪೂಜೆ ಮಾಡುವ ಗೌರವವನ್ನು ತಂದುಕೊಟ್ಟ. ಪೂಜಿತಂ ಕರೋತಿ ಇತಿ ಯಾವತ್ತು. ಚಂಕ್ರಮಣ ಅಂದರೆ ಪಾದವಿನ್ಯಾಸ. ನಿತ್ಯ ಮಥುರಾನಗರದಲ್ಲಿ ನಡೆದಾಡದ್ನಲ್ಲ, ಕೇವಲ ತನ್ನ ಜನ್ಮ ಮಾತ್ರ ಅಲ್ಲ, ತನ್ನ ಅಲ್ಲಿ ಓಡಾಟದಿಂದಲೂ ಕೂಡ ಅದಕ್ಕೊಂದು ಪ್ರಾಶಸ್ತ್ಯವನ್ನು ಕೊಟ್ಟ ಅಂತ ಅದರ ತಾತ್ಪರ್ಯ. ಇದಾದ ಮೇಲೆ ಆ ಮುಂದಿನ ಶ್ಲೋಕದಲ್ಲಿ 28ನೇ ಶ್ಲೋಕದಲ್ಲಿ ಅಹೋಬತ ಸ್ವರಿ ಯಶಸ್ಸ ತಿರಸ್ಕರಿ ಕುಶಸ್ಥಲಿ ಪುಣ್ಯ ಯಶಸ್ಕರಿ ಭುವಃ ಪಶ್ಯಂತಿ ನಿತ್ಯಂ ಯದನುಗ್ರಹೇಕ್ಷಿತ ಸ್ಮಿತಾವಲೋಕಂ ಸ್ವಪತಿಂ ಸ್ವ ಯತ್ ಪ್ರಜಾ ಅಂತ 28ನೇ ಶ್ಲೋಕವನ್ನು ನಾವು ನೋಡಬೇಕು. ಇಲ್ಲಿವರೆಗೆ ಆ ಯದುವಿನ ವಂಶವನ್ನು ವರ್ಣನೆ ಮಾಡಿದರು. ಯದೋರ್ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಅಂತ ಬೇರೆ ಬೇರೆ ಪುರಾಣಗಳೆಲ್ಲ ಕೇಳಿಬರುವ ಮಾತು. ಯದುವಿನ ವಂಶದ ಶ್ರವಣದಿಂದಲೇ, ಅಲ್ಲಿ ಹುಟ್ಟಿದವರ ಶ್ರವಣದಿಂದಲೇ ಎಲ್ಲ ಪಾಪಗಳನ್ನು ಕಳ್ಕೋತಾನೆ ಮನುಷ್ಯ ಅಂತ. ಇನ್ನು ಮುಂದೆ ಬರೋದು ಆ ದ್ವಾರಕಾನಗರ. ದ್ವಾರಕಾನಗರ ಕೃಷ್ಣನ ಸನ್ನಿಧಾನದಿಂದ ತನ್ನ ಕೀರ್ತಿಯಲ್ಲಿ ಸ್ವರ್ಗವನ್ನು ಕೂಡ ಮೀರಿಸುವಂತಾಯಿತು. ಭೂಮಂಡಲಕ್ಕೆ ಅದು ಪವಿತ್ರವಾದ ಕೀರ್ತಿಯನ್ನು ತಂದಿತ್ತು. ಯಾಕೆಂದರೆ ಒಂದು ಕಡೆ ಇಲ್ಲಿ ಯಾದವಾರ್ಯರು ಹೇಳ್ತಾರೆ, ಸ್ವರ್ಗದಲ್ಲಿ ಭಗವಂತ ಕಾಣಿಸೋದಿಲ್ಲ, ಇಂದ್ರಾದಿ ದೇವತೆಗಳು ಕಾಣಿಸ್ತಾರೆ. ಆದರೆ ದ್ವಾರಕಾನಗರದಲ್ಲಿ ಸ್ವಯಂ ಭಗವಂತನೇ ಯಾವಾಗಲೂ ಕಾಣಿಸ್ತಿದ್ನಲ್ಲ, ಅದಕ್ಕಿಂತ ದೊಡ್ಡದೇನಿದೆ. ಹೀಗೆ ಭಗವಂತ ಅಲ್ಲಿ ಯಾವತ್ತೂ ಕಾಣಿಸ್ತಿದ್ದರಿಂದ ಆ ದ್ವಾರಕಾನಗರ ಸ್ವರ್ಗವನ್ನು ಕೂಡ ಮೀರಿಸಿತು ಅಂತ ಅದರ ಅಭಿಪ್ರಾಯ. ಅಲ್ಲಿಯ ಜನ ಯಾವತ್ತೂ ಕೂಡ ಆನಂದ ಆಶ್ಚರ್ಯಗಳಿಂದ ಆ ಭಗವಂತನ ಕಡೆ ನೋಡ್ತಾ ಇರ್ತಾರೆ. ನಿತ್ಯವೂ ಅದೊಂದು ಹೊಸ ಆನಂದ ಅಲ್ಲ ಅವರಿಗೆ ಹಳೆಯ ಆನಂದ ಅಲ್ಲ, ಯಾವತ್ತೂ ಹೊಸದಾದದ್ದೇ ಆನಂದ. ಭಗವಂತ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆಗಿದ್ದಾನೆ. ಅವನನ್ನು ನೋಡಿ ಎಂದೂ ಅವರಿಗೆ ಬೇಸರ ಬಂದದ್ದಿಲ್ಲ. ಆ ಆನಂದ ನಿತ್ಯ ನೂತನವಾದ್ದು, ಆಶ್ಚರ್ಯವೂ ನಿತ್ಯ ನೂತನವಾದದ್ದು. ಹಾಗ ಅವರು ಅವನನ್ನು ನೋಡ್ತಿದ್ದಾನೆ. ಅವನು ಕೂಡ ಅವರನ್ನೆಲ್ಲರನ್ನೂ ತನ್ನ ಅನುಗ್ರಹ ಪೂರ್ಣವಾದ ಕಟಾಕ್ಷದಿಂದ ನೋಡ್ತಾ ಇದ್ದಾನೆ. ಅದಕ್ಕೆ ಆ ದ್ವಾರಕಾನಗರ ಸ್ವರ್ಗವನ್ನು ಕೂಡ ಮೀರಿಸುವಂತಾಯಿತು ಅಂತ ವರ್ಣನೆ ಮಾಡ್ತಿದೆ ಈ 28ನೇ ಶ್ಲೋಕ. ಅದಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅನುಗ್ರಹೇಕ್ಷಿತಂ ಯದನುಗ್ರಹೇಕ್ಷಿತ ಸ್ಮಿತಾವಲೋಕಂ. ಅನುಗ್ರಹ ಅಂತಿದೆ. ಆ ಅನುಗ್ರಹಕ್ಕೋಸ್ಕರ ಅವನು ಈ ದ್ವಾರಕೆಯ ಜನರನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಅನುಗ್ರಹೇಕ್ಷಿತಂ ಅಂತಿದೆಯಲ್ಲ, ಅದಕ್ಕೆ ಯಾದವಾರ್ಯರು ಮಾಡಿರುವ ವ್ಯಾಖ್ಯಾನ ಬೇರೆ ಇದೆ, ವಿಜಯಧ್ವಜರು ಮಾಡಿರುವ ವ್ಯಾಖ್ಯಾನ ಬೇರೆ ಇದೆ. ಅರ್ಥ ಹೆಚ್ಚು ಕಡಿಮೆ ಎಲ್ಲದಕ್ಕೂ ಒಂದೇ ಆಗ್ತದೆ. ಆದರೂ ಅವ್ರು ಮಾಡಿದ್ದೊಂದನ್ನು ಹೀಗೆ ನೋಡೋಣ. ಅನುಗ್ರಹ ಈಕ್ಷಿತ, ಅನುಗ್ರಹ ಮಾಡುವುದಕ್ಕಾಗಿ ಈಕ್ಷಿತ ಅಂದರೆ ನೋಡುವುದು ಅಂತ. ಅನುಗ್ರಹ ಪ್ಲಸ್ ಈಕ್ಷಿತ ಗುಣಸಂಧಿಯಾಗಿ ಅನುಗ್ರಹೇಕ್ಷಿತ ಅಂತ ಆಗ್ತದೆ. ಈ ಅನುಗ್ರಹೇಕ್ಷಿತ ಅಂತನ್ನುವುದಕ್ಕೆ ವಿಜಯಧ್ವಜರು ಅನುಗ್ರಹೇ ಅಂತ ಸಪ್ತಮಿ ವಿಭಕ್ತಿ ಅಂತ ಇಟ್ಕೊಂಡಿದ್ದಾರೆ. ಕ್ಷಿತ ಅಂದರೆ ಅದು ಕ್ಷಿ ನಿವಾಸಕತ್ಯೋಹ ಧಾತುವಿನ ತಪ್ರತ್ಯಯಾಂತವಾದಂಥ ಶಬ್ದ.
ಅನುಗ್ರಹೇ ಅಂದರೆ ಅನುಗ್ರಹಕ್ಕಾಗಿ ಅಂತ ಸಪ್ತಮಿ ವಿಭಕ್ತಿಗೆ ಅರ್ಥ. ಕ್ಷಿತ ಅಂದರೆ ಅವನ ಮುಖದಲ್ಲಿ ಇರುವಂಥದ್ದು, ಜಗತ್ತನ್ನು ಅನುಗ್ರಹಿಸುವುದಕ್ಕಾಗಿ, ದ್ವಾರಕೆಯ ನಿವಾಸಿಗಳನ್ನು ಅನುಗ್ರಹಿಸುವುದಕ್ಕಾಗಿ ಕ್ಷಿತ ಅವನ ಮುಖದಲ್ಲಿರುವ, ಸ್ಮಿತ ಅಂದರೆ ಮಂದಹಾಸ, ಆ ಮಂದಹಾಸ ಕೂಡಿದ ಅವಲೋಕ, ಹೀಗೆ ಅರ್ಥ ಮಾಡಿದ್ದಾರೆ. ಇನ್ನೂ ಒಂದು ಅರ್ಥನೂ ಹೇಳಿದ್ದಾರೆ, ಈಕ್ಷಿತ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಭಕ್ತರಲ್ಲಿ ಅನುಗ್ರಹ ಮಾಡುವುದಕ್ಕೋಸ್ಕರ, ಅನುಗ್ರಹ ಮಾಡುವ ಪೂರ್ವಕವಾಗಿ ಈಕ್ಷಿತ ನೋಡುವುದು ಅಂತ, ಆ ಥರ ಅರ್ಥನೂ ಮಾಡಬಹುದು. ಹೀಗೆ ಅವನೇನು ಅನುಗ್ರಹ ಮಾಡ್ತಿದ್ದಾನೆ, ಅದರ ಮೂಲಕ ನೋಡ್ತಿದ್ದಾನೆ, ಅದನ್ನು ಈ ಅಂಥ ತಮ್ಮ ಯಜಮಾನನನ್ನು, ಆ ಕೃಷ್ಣನನ್ನು ಈ ಪ್ರಜೆಗಳು ನಿತ್ಯ ನೋಡ್ತಾರಲ್ಲ, ಅಂಥ ದ್ವಾರಕಾನಗರ ಕುಶಸ್ಥಲಿ ಅನ್ನುವುದು ಸ್ವರ್ಗಲೋಕದ ಮಹಿಮೆಯನ್ನು ಕೂಡ ಮೆಟ್ಟಿ ನಿಲ್ಲುವಂಥದ್ದು. ಇದು ವಿಜಯಧ್ವಜರು ಮಾಡಿರುವಂಥ ಅರ್ಥ. ಯಾದವಾರರು ಹೀಗೆ ಹೇಳ್ತಾರೆ, ಅಹೋಬತ ಆಶ್ಚರ್ಯಂ, ಅಹೋ ದೊಡ್ಡ ಆಶ್ಚರ್ಯ ಇದು. ಏನು ಆಶ್ಚರ್ಯ? ಸ್ವರ್ಗದ ಯಶಸ್ಸನ್ನು ಕೂಡ ತಿರಸ್ಕಾರ ಮಾಡುವಂಥ ಈ ಒಂದು ದ್ವಾರಕಾನಗರ, ಅದು ಭೂಲೋಕಕ್ಕೆ, ಇಡೀ ಭೂಲೋಕಕ್ಕೆ ಒಂದು ಪುಣ್ಯವನ್ನು, ಕೀರ್ತಿಯನ್ನು ತಂದಿತ್ತು. ಯಾಕೆ ಅಂದರೆ ದ್ವಾರಕಾನಗರ ಎಲ್ಲಿದೆ ಅಂದರೆ ಭೂಲೋಕದಲ್ಲಿದೆ ಅಂತ ಎಲ್ಲರೂ ಹೇಳ್ತಾರೆ. ಹೀಗೆ ಭೂಲೋಕಕ್ಕೆ ಒಂದು ಮಹತ್ವವನ್ನು ತಂದಿತ್ತು ಈ ದ್ವಾರಕಾನಗರ. ಭೂಲೋಕಕ್ಕೆ ಅದೊಂದು ರಾಜಧಾನಿ ಅಂತ ಇತ್ತು. ಆ ಪ್ರಜೆಗಳು, ದ್ವಾರಕಾನಗರದಲ್ಲಿರುವವರು ಕೃಷ್ಣನನ್ನು ನಿತ್ಯ ನೋಡ್ತಾರೆ. ಅದು ನೈವಂ ಸ್ವರ್ಗಸ್ಥಾಹ, ಸ್ವರ್ಗದಲ್ಲಿರುವ ಪ್ರಜೆಗಳಿಗೆ ನಿತ್ಯ ನೋಡಲಿಕ್ಕಾಗೋದಿಲ್ಲ. ಆದ್ದರಿಂದ ದ್ವಾರಕಾನಗರವೇ ಬಹಳ ಶ್ರೇಷ್ಠ ಅಂತ. ಅನುಗ್ರಹೇಕ್ಷಿತಂ, ಅಲ್ಲಿ ಅನುಗ್ರಹೇಕ್ಷಿತ ಮತ್ತು ಸ್ಮಿತಾವಲೋಕ ಇವೆರಡಕ್ಕೂ ನಾವು ಕರ್ಮಧಾರೆಯ ಸಮಾಸ ಮಾಡಬೇಕು. ಅನುಗ್ರಹೇಣ ಈಕ್ಷಿತಂ ಯಸ್ಯ ಸಹ ಅನುಗ್ರಹೇಕ್ಷಿತ, ಒಂದು ಬಹುರಿ ಸಮಾಸ ಮೊದಲು. ಆಮೇಲೆ ಸ್ಮಿತಾವಲೋಕ, ಅದಕ್ಕೂ ಕೂಡ ಸ್ಮಿತೇನ ಆಶ್ಚರ್ಯೇಣ, ಸ್ಮಿತ ಅಂದರೆ ಒಂದು ಮಂದಹಾಸ, ಆ ಮಂದಹಾಸದ ಮೂಲಕವಾಗಿ ಭಕ್ತರ ಕಡೆ ಏನು ನೋಡ್ತಾನಲ್ಲ ಅದಕ್ಕೆ ಸ್ಮಿತಾವಲೋಕ ಅಂತ ಅನ್ನಬೇಕು. ಹೀಗೆ ಅನುಗ್ರಹೇಕ್ಷಿತ, ಅನುಗ್ರಹಪೂರ್ವಕವಾದ ಈಕ್ಷಿತ ಅಂದರೆ ನೋಟ, ಸ್ಮಿತಾವಲೋಕ, ಇವೆರಡಕ್ಕೂ ಒಂದು ಬಹುವ್ರೀಹಿ ಸಮಾಸವನ್ನು ಹೀಗೆ ಮಾಡಿ, ಅದಾದಮೇಲೆ ಅನುಗ್ರಹೇಕ್ಷಿತಶ್ಚಾಸೌ ಸ್ಮಿತಾವಲೋಕಶ್ಚ ಅಂತ ಎರಡು ವಿಶೇಷಣಗಳಿಗೆ ಒಟ್ಟಿಗೆ ಕರ್ಮಧಾರೆಯ ಸಮಾಸ ಮಾಡಿದ್ದಾರೆ ಯಾದವಾರರು. ಅನುಗ್ರಹೇಕ್ಷಿತ, ಅನುಗ್ರಹಾರ್ಥಂ ಈಕ್ಷಿತೋ ಭಕ್ತೈ ಪ್ರತೀಕ್ಷಿತ, ಇನ್ನೂ ಒಂದು ಅರ್ಥವನ್ನು ಹೇಳಿದ್ದಾರೆ. ನಮಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಯಾವತ್ತೂ ಕೃಷ್ಣನ ಎಡೆಗೆ ನೋಡ್ತಾ ಇರ್ತಾರೆ ಆ ದ್ವಾರಕಾನಗರದ ಪ್ರಜೆಗಳು. ಆವಾಗ ಅವರು ತನ್ನ ಕಡೆ ನೋಡಿದಾಗ ಇವನು ಕೂಡ ಮಂದಹಾಸಪೂರ್ವಕವಾಗಿ ಅವ್ರ ಕಡೆ ನೋಡ್ತಾ ಇರ್ತಾನೆ. ಹೀಗೆ ಆ ದ್ವಾರಕೆಯ ಪ್ರಜೆಗಳ ಕೃಷ್ಣನ ನೋಟಗಳು ಯಾವತ್ತೂ ಕೂಡ ಒಂದಕ್ಕೊಂದು ಸಮ್ಮಿಶ್ರ ಆಗ್ತಿದ್ದದ್ದು ಎಂದೂ ಅಲ್ಲಿ ತಪ್ಪಿದ್ದೇ ಅಲ್ಲ. ಅಂಥ ಒಂದು ಮಹಾನಗರ ಅದು ಅಂತ ಭಾಗವತ ಅದನ್ನು ವರ್ಣನೆ ಮಾಡ್ತದೆ. ಮುಂದೆ ಅದಕ್ಕೆ ಉಳಿದವರು ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ಅಹೋಬತ ಸ್ವರ್ಯಶಸ ತಿರಸ್ಕರಿ ಅನ್ನೋದಕ್ಕೆ ಶ್ರೀಧರರು ಮೊದಲಾದವರು ಮಾಡಿದ್ದನ್ನು ಈಗ ನೋಡೋಣ. ಶ್ಲೋಕದಲ್ಲೇನು ವಿಶೇಷ ಸಂಗತಿ ಇಲ್ಲ, ಬಹಳ ವಿವಾದಕ್ಕೆ ಎಡೆಯಾಗುವ ಸಂಗತಿ ಏನೂ ಇಲ್ಲ, ಅದರಿಂದ ಹೆಚ್ಚಿನ ಅಂಶವೇನೂ ಇಲ್ಲ. ವ್ಯಾಖ್ಯಾನ ಮಾಡಿದ ಶೈಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೆ. ಅನುಗ್ರಹ ಉಷಿತಂ ಅಂತ ಇನ್ನು ಕೆಲವು ಕಡೆ ಇದೆ. ಅದೇ ಅನುಗ್ರಹೇ ಶಿತಂ, ವಿಜಯಧ್ವಜರು ಅನುಗ್ರಹೇ ಅಂತ ಏಕಾರ ಇಟ್ಕೊಂಡು ಶಿತಂ ಅಂತ ಮಾಡಿದ್ದಾರೆ. ಅನುಗ್ರಹೋಷಿತಂ, ಉಷಿತ ಅಂದರೆ ಅನುಗ್ರಹ ಮಾಡಲಿಕ್ಕೋಸ್ಕರ, ಉಷಿತ ಅಂದರೆ ಅಲ್ಲಿರುವಂಥ ಒಂದು ಮುಗುಳ್ನಗೆ, ಮುಖದಲ್ಲಿರುವ ಮುಗುಳ್ನಗೆ ಅಂತ ಇದು ಶ್ರೀಧರದ ವ್ಯಾಖ್ಯಾನ. ಅನುಗ್ರಹೇಣ ಇಷಿತಂ ಅಂದರೆ ಪ್ರೇಷಿತಂ, ಹೀಗೂ ಒಂದು ಅರ್ಥ ಮಾಡಬಹುದು ಅಂತಲೂ ಹೇಳ್ತಾರೆ. ಒಟ್ಟಾರೆ ಆ ಶಬ್ದಗಳು ಅನುಗ್ರಹೇಕ್ಷಿತ ಮತ್ತು ಸ್ಮಿತಾವಲೋಕ ಅನ್ನೋದು ಸಮಸ್ತ ಪದವೋ ವ್ಯಸ್ತ ಪದವೋ ಅನ್ನೋದ್ರ ಮೇಲೆ, ಅವರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಅವೆಲ್ಲ ತೀರ್ಮಾನ ಆಗ್ತಾರೆ. ಅನುಗ್ರಹಕ್ಕೋಸ್ಕರ ಹೀಗೆ ಜನ ಕಾದಿರ್ತಾರೆ, ಇವನು ಅವ್ರನ್ನ ನೋಡ್ತಾನೆ ಅಂತನ್ನುವುದು ಒಂದು ಮುಖ್ಯವಾದ ಅರ್ಥ ಅಷ್ಟೆ. ಸ್ವಸ್ಯ ಆತ್ಮನಃ ಪತಿಂ ಶ್ರೀಕೃಷ್ಣಂ ನತೆ ಪಿತ್ರಾದಿವ ದೇಹ ಮಾತ್ರ ಪತಿಂ ನಿತ್ಯಂ ಪಶ್ಯಂತಿ ಸ್ಮ. ಕೃಷ್ಣ ಅವರ ಸ್ವಾಮಿ,
ಹೇಗೆ ಪತಿ ಅವರಿಗೆ ಹೇಗೆ ಸ್ವಾಮಿ ಅಂದರೆ, ನಮ್ಮ ತಂದೆ ತಾಯಿ ನಮಗೆ ದೇಹಕ್ಕೆ ಮಾತ್ರ ಸ್ವಾಮಿಗಳು, ನಮ್ಮ ಆತ್ಮಕ್ಕೆ ಅವರು ಒಡೆಯರಲ್ಲ. ಆದರೆ ಕೃಷ್ಣ ಮಾತ್ರ ಇವರಿಗೆ ಎಲ್ಲ ರೀತಿಯಿಂದಲೂ ಒಡೆಯ, ಅವನನ್ನು ಅವರು ನೋಡ್ತಾ ಇರ್ತಾರೆ ಅಂತ ಹೀಗಾದ್ರೆ ತಾತ್ಪರ್ಯ. ಹಾಗೆ ಹೆಚ್ಚು ಕಡಿಮೆ ವೀರರಾಘವರ ವ್ಯಾಖ್ಯಾನವೂ ಇದೆ, ಅದರಿಂದ ಅದನ್ನು ಹೆಚ್ಚು ನಾನು ಹೇಳಲಿಲ್ಲ. ಯಾದವಾರ್ಯರು ಮತ್ತು ಶ್ರೀಧರರು ಹೇಗೆ ವ್ಯಾಖ್ಯಾನ, ವಿಜಯಧ್ವಜರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಸ್ವಲ್ಪ ತೋರಿಸಿದೆ. ಅದರಿಂದ ಅಲ್ಲಿ ಏನೇನು ಸಮಸ್ತ ಪದ ಅಂತ ಇಟ್ಕೋಬಹುದು, ವ್ಯಸ್ತ ಪದ ಅಂತ ಇಟ್ಕೋಬಹುದು ಅಂತ ಅನ್ನೋದನ್ನು ನಾವೀಗಾಗಲೇ ತೋರಿಸಿದಂತಾಯಿತು. ಇಷಿತಂ ಅಂದರೆ ಇಷ್ಟಂ, ತಮಗೆ ಪ್ರಿಯವಾದ ಅವಲೋಕ ಅದು. ಜನರಿಗೆ ಕೃಷ್ಣನ ಆ ಪ್ರೇಮಪೂರ್ಣವಾದ ಅವಲೋಕ ಅನ್ನೋದು ಇಷಿತ, ತುಂಬ ಇಷ್ಟವಾದದ್ದು ಅಂತ ಕೂಡ ಶ್ರೀ ರಾಧಾಕೃಷ್ಣನ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿಗೆ ಆ ಶ್ಲೋಕ ಸಮಾಪ್ತ ಆಗಿದೆ. ಅದರ ಮುಂದೆ ಬರುವಂಥದ್ದು 29ನೇ ಶ್ಲೋಕ. ನೂನಂ ವೃತಸ್ನಾನ ಹುತಾ ದಿನೇಶ್ವರ ಸಮರ್ಚಿತೋ ಹ್ಯಸ್ಯ ಗೃಹೀತ ಪಾಣಿಭಿ ಪಿಬಂತಿಯಾ ಸಖ್ಯಧರಾಮೃತ ಮುಹು ವೃತಸ್ತ್ರೀಯ ಸಮ್ಮುಹು ಯದಾಶಯ ಅಂತ ಮುಂದಿನ ಶ್ಲೋಕ 29ನೇ ಶ್ಲೋಕ. ಸಖಿ ಅಂತ ಅಲ್ಲೊಂದು ಸಂಬೋಧನೆ ಇದೆ. ಅದು ಈ ಅನುವಾದಗಳಲ್ಲಿ ಕೆಲವು ಕಡೆ ಬಿಟ್ಟು ಹೋಗಿದೆ. ಸಖಿ ಅಂತದಿರಬೇಕು. ಆ ಸ್ತ್ರೀಯರು ಒಬ್ರಿಗೊಬ್ರು ಹೇಳ್ತಾ ಇರುವ ಮಾತದು. ಗೆಳತಿ ನೋಡು ಹೀಗಾಯಿತು, ಕೃಷ್ಣನ ವಿಷಯದಲ್ಲಿ ಹೀಗಿದೆ, ಭಗವಂತನ ವಿಷಯದಲ್ಲಿ ಹೀಗಿದೆ ಅಂತ ನಾನು ಈ ಹಿಂದೆ ಹೇಳಿದ್ದೆ. ನೀರೇ, ಅಕ್ಕ ಅಂತ ಮೊದಲ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರಲ್ಲ, ಹಾಗೆ ಸಖಿ ಅಂತ ಒಬ್ಬಳು ಇನ್ನೊಬ್ಳಿಗೆ ಹೇಳುವ ಮಾತದು. ಈ ಕೃಷ್ಣನ ಕೈ ಹಿಡಿದಿದ್ದಾರಲ್ಲ ಈ ಎಲ್ಲ ಸ್ತ್ರೀಯರು, ಅವರು ಹಿಂದಿನ ಜನ್ಮಗಳಲ್ಲಿ ಬೇಕಾದಷ್ಟು ವ್ರತಗಳನ್ನು ಮಾಡಿದ್ದಿರಬೇಕು, ಸ್ನಾನಾದಿಗಳನ್ನು ಮಾಡಿದ್ದಿರಬೇಕು, ಹುತ ಹೋಮ ಮಾಡಿದ್ದಿರಬೇಕು. ಇದನ್ನು ಎಲ್ಲರ ಮೂಲಕ ಭಗವಂತನನ್ನು ಅವರು ಮೆಚ್ಚಿಸಿದ್ದಿರಬೇಕು. ಕೃಷ್ಣ ಯಾರ ಕೈಯನ್ನು ಹಿಡಿದಿದ್ದಾನೋ ಅವನ ಪಾಣಿಗೃಹೀತಿಗಳು, ಅವನ ಪತ್ನಿಯರು ಕೃಷ್ಣನ ಕೈ ಹಿಡಿದ ಅಥವಾ ಕೃಷ್ಣ ಕೈ ಹಿಡಿದ ಕೈಯುಳ್ಳ ಆ ದೇವತಾ ಸ್ತ್ರೀಯರು ಅವರೆಲ್ಲ ಇಷ್ಟು ತಪಸ್ಸು ಮಾಡಿದ್ದಿರಬೇಕು. ಅವರೆಲ್ಲ ನಿತ್ಯ ಆತನ ಜೊತೆಗೆ ಶೃಂಗಾರದ ಲೀಲೆಯಲ್ಲಿ ತೊಡಗಿರ್ತಾರೆ. ಅವನ ಅಧರಾಮೃತವನ್ನು ಅವರು ಪಾನ ಮಾಡ್ತಾರೆ. ಹೀಗೆ ಈ 16,108 ಜನ ಸ್ತ್ರೀಯರ ಭಾಗ್ಯ ಬಹಳ ದೊಡ್ಡದು. ಹಿಂದೆ ಅವನು ನಂದಗೋಕುಲದಲ್ಲಿ ವೃಂದಾವನದಲ್ಲಿದ್ದಾಗ ಆ ಗೋಪ ಸ್ತ್ರೀಯರು ಇದೇ ಕೃಷ್ಣನ ಜೊತೆಗೆ ಶೃಂಗಾರಳಿಯಲ್ಲಿ ತೊಡಗಬೇಕು, ಅವನ ಅಧರಾಮೃತವನ್ನು ಹೀರಬೇಕು ಅನ್ನುವ ಅಪೇಕ್ಷೆ ಬಂದ ಕೂಡಲೇ ಅವರಿಗೆ ಎಚ್ಚರ ತಪ್ಪಿದಂತೆ ಆಗ್ತಿತ್ತು, ಮೋಹ ಹೋದಂತೆ ಆಗ್ತಿತ್ತು. ಕೃಷ್ಣನ ನೆನಪಾದ ಕೂಡಲೇ ಆ ಕೃಷ್ಣನ ಜೊತೆಗೆ ತಾವು ಶೃಂಗಾರದಲ್ಲಿ ತೊಡಗಬೇಕು ಅನ್ನುವ ಹಂಬಲ ಹೃದಯದಲ್ಲಿ ಮೂಡಿದ ಕೂಡಲೇ ಅವರಿಗೆ ಎಚ್ಚರವೇ ತಪ್ಪಿದಂತಾಗಿಬಿಡ್ತಿತ್ತು, ಮೈ ಮೇಲಿನ ಪರಿವೇ ಇರ್ತಿರ್ಲಿಲ್ಲ ಅಂತ ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಉಳಿದವರು ಹಾಗೆ ಮಾಡಿದ್ದಾರೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಮೈ ಮರೆತು ಕಾಲ ಕಳೀತಾ ಇರುವಾಗ, ಗೋಪಸ್ತ್ರೀಯರು ಗೋಪಕುಲದ ಕನ್ಯೆಯರು ಇವನ ದುರ್ಲಭವಾದ ಅಧರಾಮೃತದ ಆಸೆಯಿಂದ ಮೈ ಮರೆತು ಕಾಲ ಕಳೀತಾ ಇರುವಾಗ ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಆ ಅರ್ಥಕ್ಕಿಂತ ಹೀಗೆ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಅದರ ನೆನಪಾದ ಕೂಡಲೇ, ಕೃಷ್ಣನ ಜೊತೆಗೆ ತಾವು ಹೋಗಬೇಕಾಗಿರುವ ಸಮಯ ಬಂದ ಕೂಡಲೇ, ಕಾಲ ಸಮೀಪಿಸಿದ ಕೂಡಲೇ ಅವರಿಗೆ ಮೈಯ ಮೇಲೆ ಎಚ್ಚರ ತಪ್ಪುವಂತಾಗ್ತಿತ್ತು ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯವಾದ್ದು. ಅದು ನಾನು ವ್ಯಾಖ್ಯಾನಗಳನ್ನು ತೋರಿಸಿದಾಗ ಅದು ಗೊತ್ತಾಗ್ತದೆ. ರಾಧಾಕೃಷ್ಣನ ವ್ಯಾಖ್ಯಾನದಲ್ಲಿ ಹೀಗೆ ಕೇಳಿ ಬರ್ತದೆ, ಹೇ ಸಖಿ ಅಂತ ಅನುವಾದ ಪ್ರಾರಂಭ ಆಗಬೇಕು. ನಾನು ಅದನ್ನು ಹೇಳಿದ್ದೆ. ಅದು ಯಾವುದಾದ್ರು ಅನುವಾದದಲ್ಲಿ, ಆ ಕನ್ನಡದ ಅನುವಾದದಲ್ಲಿ ಗೆಳತಿ ಅನ್ನೋ ಮಾತಿಲ್ಲದೆ ಹೋದರೆ ಅದನ್ನು ಸೇರಿಸ್ಕೋಬೇಕು. ಭಗವತ ಗೃಹೀತ ಪ್ರಾಣಯ, ಭಗವಂತ ಯಾರ ಕೈ ಹಿಡಿದನೋ ಆ ಎಲ್ಲ ದೇವತಾ ಸ್ತ್ರೀಯರು, ಆ ಎಲ್ಲ ಸ್ತ್ರೀಯರು ಏನು ಮಾಡಿದರು? ಅವನ ಅಧರಾಮೃತವನ್ನು, ಕೆಳತುಟಿಯ ಆ ಅಮೃತವನ್ನು ನಿತ್ಯ ಕುಡಿತಾರೆ. ವೃಜದ ಗೋಕುಲದ ಸ್ತ್ರೀಯರು ಇದರ ಆಶಯಾಹ, ಇಲ್ಲಿ ಆಶಯಾಹ ಅಂತ ಕೆಲವು ಕಡೆ ಬಹುವಚನ ಇದೆ, ಆಶಯ ಅಂತ ಕೆಲವು ಕಡೆ ತೃತೀಯ ವಿಭಕ್ತಿ ಏಕವಚನ ಇದೆ. ಅದು ಯದಾಶಯ, ಇದು ತೃತೀಯ ವಿಭಕ್ತಿ ಏಕವಚನ. ಯದಾಶಯಾಹ ಅಂತಿದ್ರೆ ಅದು ಪ್ರಥಮ ವಿಭಕ್ತಿ ಬಹುವಚನ. ಯದಾಶಯಾಹ
ಇದಕ್ಕೆ ರಾಧಾಕೃಷ್ಣ ಮೊದಲಾದವರು ಯದಾಶಯ ಅಂತ ಪ್ರಥಮ ವಿಭಕ್ತಿ ಬಹುವಚನವೇ ಇಟ್ಕೊಂಡಂತೆ ಕಾಣಿಸ್ತದೆ. ಯಾವ ಅಧರಾಮೃತದಲ್ಲೇ ತನ್ನ ಮನಸ್ಸನ್ನು ತೊಡಗಿಸಿದವರಾಗಿ ಸಮ್ಮುಹುಹು ಮೋಹವನ್ನೇ ಹೊಂದಿಬಿಟ್ರು. ಈ ಉಳಿದ ಕೃಷ್ಣನ ಕೈ ಹಿಡಿದ ಸ್ತ್ರೀಯರಿದ್ದಾರಲ್ಲ, ಅವರು ಆತನ ಜೊತೆಗೆ ಕೊನೆ ತನಕನೂ ಬದುಕ್ತಾರಲ್ಲ. ಗೋಪಸ್ತ್ರೀಯರು ಕೊನೆ ತನಕ ಬದುಕಿದವರಲ್ಲ, ಇವರೆಲ್ಲರೂ ಕೊನೆ ತನಕ ಇದ್ದವರು. ಆದ್ದರಿಂದ ಈ ಗೋಪಸ್ತ್ರೀಯರು ಅವನನ್ನು ಈ ವ್ರತ ಹೋಮ ಮೊದಲಾದವುಗಳಿಂದ ಆರಾಧನೆ ಮಾಡಿರ್ಲಿಕ್ಕಿಲ್ಲ, ಆದರೆ ಕೈ ಹಿಡಿದ ಸ್ತ್ರೀಯರು ಆರಾಧನೆ ಮಾಡಿದ್ದಿರಬೇಕು ಅಂತ ಹೀಗೆ ಕೇಳಿ ಬರ್ತದೆ. ಧ್ವನಿ ಹಾಗೆ ಕಾಣಿಸ್ತದೆ. ನಂದಗೋಕುಲದಲ್ಲಿ ವೃಂದಾವನದಲ್ಲಿ ಆತ ಇದ್ದದ್ದು ಕೆಲವು ಕಾಲ ಮಾತ್ರ, ಆದರೆ ಪತ್ನಿಯರ ಜೊತೆಗೆ ದೀರ್ಘಕಾಲ ಇದ್ನಲ್ಲ, ಆದ್ದರಿಂದ ಅವರ ಭಾಗ್ಯವೇ ದೊಡ್ಡದು ಅಂತ ಕೆಲವರು ವ್ಯಾಖ್ಯಾನಕಾರರು ಅದನ್ನು ವಿಶ್ಲೇಷಿಸ್ತಾರೆ. ಇಲ್ಲದೆ ಹೋದರೆ ಆ ಅವನ ಪತ್ನಿಯರಿಗೆ, ಗೋಪಸ್ತ್ರೀಯರಿಗಲ್ಲ ಅವನ ಪತ್ನಿಯರಿಗೆ ಆ ಕೃಷ್ಣನ ಜೊತೆಗೆ ಪತ್ನಿಯರಾಗಿ ಬದುಕುವ ಒಂದು ಯೋಗ ಹೇಗೆ ಬರ್ತಿತ್ತು ಅಂತ ಅದರ ತಾತ್ಪರ್ಯ. ಇದು ನಾನು ರಾಧಾಕೃಷ್ಣರ ವ್ಯಾಖ್ಯಾನ ಓದಿದೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ಅಭಿಪ್ರಾಯವೇ ಇದೆ. ಅನಾರಾಧಿತೇಶ್ವರಾಣಂ ಏತದ್ ದುರ್ಲಭಂ. ಯಾರು ಭಗವಂತನನ್ನು ವ್ರತದಾನಾದಿಗಳ ಮೂಲಕ ಕಷ್ಟಕರವಾದ ತಪಸ್ಸಿನಿಂದ ಆರಾಧನೆ ಮಾಡಿಲ್ವೋ ಅಂಥವ್ರಿಗೆ ಇದೆಲ್ಲ ಸಿಗುವುದು ಹೇಗೆ? ಯಸ್ಮಿನ್ ಆಶಯ ಮನಃ ಯಾಸಾಂತಾಹ ವ್ರಜಸ್ತ್ರೀಯ ಸಮ್ಮುಹುಹು. ಅವರೆಲ್ಲರೂ ಮೋಹ ಹೊಂದಿದರು. ಕೃಷ್ಣನ ಜೊತೆಗೆ ಶೃಂಗಾರದಲ್ಲಿ ತೊಡಗಬೇಕೆಂಬ ಬಯಕೆ ಬಂದ ಕೂಡಲೇ ಮೋಹ ಹೊಂದುತ್ತಿದ್ದರು ಅಂತಲೇ ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದಂತ ಕಾಣಿಸ್ತದೆ. ಅದಕ್ಕಾಗಿ ನಾನು ಕೂಡ ಅದನ್ನು ಹಾಗೆ ವಿಶ್ಲೇಷಿಸಿದ್ದೇನೆ. ಇದಿಷ್ಟು ಉಳಿದವರ ವ್ಯಾಖ್ಯಾನಕಾರರ ಅಭಿಪ್ರಾಯ ಆಯಿತು. ಮತ್ತು ವಿಜಯಧ್ವಜರು ಯಾದವಾರರು ಈಗೇನು ಮಾಡ್ತಾರೆ ಅಂತ ಅನ್ನೋದು ನೋಡೋಣ. ಕೃಷ್ಣಸ್ಯ ಪಾಣಿನ ಗೃಹೀತಾ ಪಾಣಯ ಯಾಸಾಂತಹ. ಕೃಷ್ಣ ತನ್ನ ಕೈಯಿಂದ ಯಾರ ಕೈಯನ್ನು ಹಿಡಿದನೋ ಅಂಥ ಆ ಸ್ತ್ರೀಯರು ಅಂತ ಅದರ ತಾತ್ಪರ್ಯ. ಪಾಣಿಗೃಹೀತಿ ಭಾರ್ಯಾಯಾಮ್ ಅಂತ. ಪಾಣಿಗೃಹೀತಿ ಅಂತಲೂ ಕೆಲವು ಕಡೆ ಹೆಂಗಸರನ್ನ ಹೆಂಡತಿಯನ್ನು ವರ್ಣನೆ ಮಾಡ್ತಾರೆ. ಇದು ಗೃಹೀತ ಪಾಣಿ ಅಂತಿದೆ. ಅದು ಸ್ವಲ್ಪ ಶಬ್ದಗಳು ಹಿಂದೆ ಮುಂದೆ ಇದ್ದರೂ ಕೂಡ ಹೆಂಡತಿ ಅಂತಲೇ ಅದಕ್ಕೆ ಅರ್ಥ ಬರ್ತದೆ. ಅವರು ನಾನಾ ಥರದ ಅರ್ಚನೆ ಮಾಡಿರಬೇಕು. ಯಾಕೆಂದರೆ ಯದಾಶಯ ಇದು ತೃತೀಯ ವಿಭಕ್ತಿ ಏಕವಚನ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ. ಆಸ್ವಾದನೇಚ್ಛಯ ಅವನ ಕೆಳತುಟಿಯ ಅಮೃತವನ್ನು ಹೀರುವ ಬಯಕೆಯಿಂದ ಅವರು ಸಮ್ಯಕ್ ಮುಮುಹುಹು ಮೋಹವನ್ನು ಹೊಂದಿದರು. ಅಂಥದ್ರಲ್ಲಿ ಹೇ ಸಖಿ, ಇವರು ನಿತ್ಯ ಆತನ ಜೊತೆಗೆ ಶೃಂಗಾರದಲ್ಲಿ ತೊಡಗಿರ್ತಾರಲ್ಲ, ಅದೇನು ಕಡಿಮೆ ಭಾಗ್ಯವೇ ಅಂತ ವರ್ಣನೆ ಮಾಡ್ತಾರೆ. ಯದಾಶಯ ಈಗೇನು ವ್ಯಾಖ್ಯಾನ ಮಾಡಿದಾರಲ್ಲ, ಇದು ಭಾಗವತದಲ್ಲೂ ಕೂಡ ವಿವರವಾಗಿ ಬಂದಿದೆ. ನಮ್ಮ ಜೀವನದಲ್ಲಿ ನಾವೆಲ್ಲ ಒಂದು ಅವಲೋಕನ ಮಾಡಿದರೆ ನಮ್ಮ ಶೃಂಗಾರ, ನಮ್ಮ ಪತಿ ಪತ್ನಿಯರು ನಮ್ಮೆಲ್ಲರದ್ದು ಶೃಂಗಾರ ಕೇವಲ ಕೆಲವು ದಿನಗಳಿಗೆ, ಕೆಲವು ವರ್ಷಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಆದರೆ ಕೃಷ್ಣನ ಅವನ ಪತ್ನಿಯರ ಶೃಂಗಾರ ಅನೇಕ ಕಡೆ ಭಾಗವತದ 10ನೇ ಸ್ಕಂದದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅದು ಮದುವೆ ಆದಾಗ ಹೇಗೆ ನಿತ್ಯ ನೂತನವಾಗಿತ್ತೋ ಹಾಗೆ ಕೊನೆಗಾಲದವರೆಗೂ ಕೂಡ ಅದು ನಿತ್ಯ ನೂತನವಾಗಿರ್ತಿತ್ತು. ಅಂಥ ಒಂದು ಶೃಂಗಾರ ಆ ಕೃಷ್ಣನ ಜೀವನದಲ್ಲಿ ಇತ್ತು ಅಂತ ಕೇಳಿ ಬರ್ತದೆ. ನವವಧುವಿಗೆ ಪ್ರಾರಂಭದಲ್ಲಿ ತನ್ನ ಗಂಡನ ಬಗ್ಗೆ ಏನೊಂದು ಲಜ್ಜೆ ಇತ್ಯಾದಿಗಳು ಇರ್ತವೆ, ಒಂದು ಕಾತರ ಇರ್ತದೆ. ಅದೆಲ್ಲ ಆ ಕೃಷ್ಣನ ಪತ್ನಿಯರಿಗೆ ಮಕ್ಕಳನ್ನು ಪಡೆದ ಮೇಲೆ ಕೂಡ ಇತ್ತು. ಕೃಷ್ಣ ಎಲ್ಲೋ ಹೋದವನು ಹೊರಗಿಂದ ಒಳಗೆ ಬಂದರೆ ಆತನನ್ನು ಅವರು ನವವಧುವಿನಂತೆ ನೋಡ್ತಾ ಇದ್ದರು ಅಂತೆಲ್ಲ ಬರೋದಿದೆ. 10ನೇ ಸ್ಕಂದದಲ್ಲಿ ಅದು ಬಂದಿದೆ. ಅಂಥ ಒಂದು ಅದ್ಭುತವಾದ ವರ್ಣನೆ ಅದು ಮುಂದೆ ಬರೋದಿದೆ. ನಾರದರು ಕೂಡ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದರು ಅಂತ ಬಂದಿದೆ. ಅದಕ್ಕಾಗಿ ಅದನ್ನಿಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಇದು ವಿಜಯಧ್ವಜರು ಮಾಡಿದಂಥ ವ್ಯಾಖ್ಯಾನ. ಯಸ್ಯ ಅಧರಾಮೃತಸ್ಯ ಆಶಯ ಪಾನೇಚ್ಛಯ ಸಮ್ಮುಹುಹು ಮೋಹಂ ಪ್ರಾಪ್ತಾಹ ಅಂತ ಯಾದವಾರರ ವ್ಯಾಖ್ಯಾನವೂ ಕೂಡ ಹೆಚ್ಚಿಂದೇನನ್ನ ಹೇಳಿಲ್ಲ. ಅಂತೂ ಗೋಪಸ್ತ್ರೀಯರು
ಯಾವ ಅಧರಾಮೃತದ ಬಯಕೆ ಮೂಡಿದ ಕೂಡಲೇ ಎಚ್ಚರ ತಪ್ಪಿದ್ರೋ ಅಂಥ ಕೃಷ್ಣನ ಸತಿಯರಾಗಿ ಬಾಳಿನುದ್ದಕ್ಕೂ ಕೂಡ ಬದುಕಿ ಆತನ ಜೊತೆಗೆ ಶೃಂಗಾರದ ಜೀವನವನ್ನು ನಡೆಸಿದ್ರಲ್ಲ ಈ ಪತ್ನಿಯರು, ಅವರೇನು ವ್ರತ ಮಾಡಿದ್ದಿರಬೇಕು, ಅವರೇನು ಸ್ನಾನ ಇತ್ಯಾದಿಗಳನ್ನು ಮಾಡಿದ್ದಿರಬೇಕು, ಯಾವ ಪುಣ್ಯ ಸ್ನಾನ, ಯಾವ ವೈಶಾಖ, ಆಷಾಢ, ಮಾಘಸ್ನಾನ, ಕಾರ್ತಿಕ ಸ್ನಾನ ಇತ್ಯಾದಿಗಳನ್ನು ಮಾಡಿದ್ದಿರಬೇಕು, ಏನು ಬೆಳಗಿನ ಹೊತ್ತಿನಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ದಿರಬೇಕು, ಏನು ಹೋಮ ಮಾಡಿದ್ದಿರಬೇಕು. ಇದು ಮುಖ್ಯ. ಒಟ್ಟಾರೆ ಹೋಮ ಅಂದರೆ ಪುರುಷೋಭಾವ ಯಜ್ಞ ಅಂತ ತಮ್ಮ ಇಡೀ ಜೀವನವನ್ನೇ ಭಗವಂತನಿಗೆ ಮಾಡುವ ಪೂಜಾ ಅಂತ ಅವರು ಭಾವಿಸಿದ್ದರಿಂದ ಅವರಿಗೆ ಇದು ಸಾಧ್ಯ ಆಯಿತು ಅಂತ ಅನ್ನೋದೇ ಬಹಳ ಮುಖ್ಯ ಅಷ್ಟೆ. ಅದರಲ್ಲಿ ರುಕ್ಮಿಣಿ ಸತ್ಯಭಾಮೆಯರಂತೂ ಸ್ವಯಂ ಶ್ರೀದೇವಿಯ ಲಕ್ಷ್ಮೀದೇವಿಯ ಅವತಾರಭೂತರು. ಉಳಿದವರು 6 ಜನ ಅವರಿಗಿಂತ ಲಕ್ಷ್ಮೀದೇವಿಗಿಂತ ಕೆಳಗಿನವರು. ಆದ ನಂತರ ಬರುವ 16,100 ಜನ ಒಬ್ಬಿಬ್ಬರನ್ನು ಹೊರತುಪಡಿಸಿದರೆ ಉಳಿದವರೆಲ್ಲ ಅಗ್ನಿಯ ಮಕ್ಕಳು, ಅಥವಾ ಎಲ್ಲರೂ ಕೂಡ ಅಗ್ನಿಯ ಮಕ್ಕಳೇ ಇದ್ದಿರಬೇಕು. ಇರಲಿ, ಅದನ್ನು ನಾವು ಹಿಂದೆ ಮಹಾಭಾರತ ಇತ್ಯಾದಿ ನೋಡಿದ್ದೀವಿ. ಈಗ ಮತ್ತೆ ನಮ್ಗೆ ಅನುಕೂಲ ಆದಾಗ ಮತ್ತೊಂದು ಬಾರಿ ಅದನ್ನು ನೋಡೋಣ. ಅಂತೂ ಹೀಗೆ ಅವ್ರು ಏನು ತಪಸ್ಸು ಮಾಡಿದರು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಮತ್ತು 30ನೇ ಶ್ಲೋಕದಲ್ಲಿ ಹೇಳೋರಿದ್ದಾರೆ. 16,100 ಜನ ಏನು ಮಾಡಿದರು, 30-31ನೇ ಶ್ಲೋಕಗಳಲ್ಲಿ ಅವರ ಸಾಧನೆ ಏನು ಅಂತ ಅನ್ನೋದನ್ನು ಹೇಳೋರಿದ್ದಾರೆ. ನಾವು ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.